ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು, ಟೈಮ್ ಎಷ್ಟು? ಯಾಕಕ್ಕ? ಮಾತ್ರೆ ತಗೊಂಡ್ಯಾ? ಇಲ್ಲ. ಇದಕ್ಕೆ ನಂಗೆ ಕೋಪ ಬರೋದು. ಹಿಡ್ಕೋ. ತಗೋ ತಗೋ. ಅಕ್ಕ, ಈಗ ಅದೇನೋ ಹೆಸರು ಹೇಳ್ದಲ್ಲ, ಏನದು? ನಾನು ಯಾವ ಹೆಸರು ಹೇಳ್ದೆ? ಅದೇ ಅಕ್ಕ, ನಿನ್ ಗಾಡಿ ಕೆಟ್ಟೋಗಿತ್ತು, ಯಾವುದೋ ಸರ್ಕಲ್ ಹೆಸರು. ಆತಾ ಡೈರಿ ಸರ್ಕಲ್. ಯಾಕೆ? ನಾನು ಡೈರಿ ಸರ್ಕಲ್ ಹತ್ರ ಇರೋ ನಮ್ಮ ಆಫೀಸಿಗೆ ಬರ್ತೀನಿ, ಅಲ್ಲಿಗೆ ಬರೋಕ್ಕಾಗುತ್ತಾ? ಚಿನ್ನು, ಏನಾಯ್ತು ಚಿನ್ನು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಷ್ಟು ತಂಗ್ರೂ ಚೆನ್ನಾಗೇ ಇದ್ದೆ, ಏನಾಯ್ತು? ಅಕ್ಕ, ನೀನು ಅದ್ಯಾವುದೋ ಜಾಗದ ಹೆಸರು ಹೇಳ್ದಲ್ಲ, ಅವನು ಯಾರಿಗೋ ಫೋನ್ ಮಾಡಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದ. ಯಾರಿಗೆ ಫೋನ್ ಮಾಡಿದ್ರು? ನೀನು ಏನು ಹೇಳ್ತಿದ್ಯೋ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅಯ್ಯೋ ಅಕ್ಕ, ಆ ಕಳ್ಳ ನನ್ನ ದುಡ್ಡು ಒಡವೆನೆಲ್ಲ ದೋಚ್ಕೊಂಡು ಹೋದ್ನಲ್ಲ, ನನಗೆ ದೇವಸ್ಥಾನನಾಗ ಸಿಕ್ಕಿ ನಾನು ಬೀಳ್ಸ್ಬಿಟ್ಟು ಹೊಂಟೋದ್ನಲ್ಲ ಅಕ್ಕ, ಅವನು ಯಾರಿಗೋ ಫೋನ್ ಮಾಡಿ ನಾಳೆ ನಾನು ಡೈರಿ ಸರ್ಕಲಲ್ಲಿ ಸಿಗ್ತೀನಿ ಅಂತ ಹೇಳ್ತಿದ್ದ. ಹೌದಾ? ನೀನು ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ? ಅವ್ನು ಡೈರಿ ಸರ್ಕಲ್ ಅಂತಾನೆ ಹೇಳಿದ್ನಾ? ಹ್ಞೂ ಕಣಕ್ಕ, ನನ್ನ ಎದುರುಗೆ ನಿಂತ್ಕೊಂಡು ಯಾರಿಗೋ ಫೋನ್ನಾಗ ಹೇಳ್ತಿದ್ದ ನಾನು ನಾಳೆ ಡೈರಿ ಸರ್ಕಲ್ನಾಗ ಸಿಗ್ತೀನಿ ಅಂತ. ನಾನು ಇಲ್ಲಿಗೆ ಬಂದಿದ್ದು ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತಲ್ಲ, ಯಾವಾಗಲೂ ಸದಾ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಕ್ಕೆ. ಅದ್ರ ಬಗ್ಗೆ ಯಾವುದೇ ರೀತಿ ಸಂದೇಹನೂ ಬೇಡಮ್ಮ ನಿನಗೆ. ನನಗೆ ಗೊತ್ತು ಮಗನೇ, ಎಷ್ಟೇ ಸಲ ಮಕ್ಕಳು ಮಾತು ಹೇಳದೇ ಇದ್ರು ತಾಯಿ ಕೇಳಿಸ್ಕೊತಾಳೆ, ಅರ್ಥ ಮಾಡ್ಕೋತಾಳೆ. ನನಗೆ ಗೊತ್ತು, ನಾನು ಎದುರಿಗಿರ್ಲಿ ಇಲ್ಲದೆ ಇರಲಿ ನೀನು ನನ್ನ ಜೊತೆಗಿರ್ತೀಯ ಅಂತ. ಸರಿಮ್ಮ, ಆಫೀಸ್ಗೆ ಅರ್ಜೆಂಟ್ ಕಾಲ್ ಬಂದಿತ್ತು, ಹೊರಡ್ಬರ್ತೀನಿ. ಇದೇನಮ್ಮ ಈ ಬಟ್ಟೆ ಕೈಲಿಟ್ಕೊಂಡಿದ್ಯಾ? ನೀನ್ ಮದ್ವೆಗೆ ಹಾಕೋತೀನಿ ಅಂದ್ಯಲ್ಲ, ವಾಶ್ ಮಾಡಿ ಐರನ್ ಮಾಡಿಡೋಣ ಅಂತ ತೆಗ್ದೆ. ಓಕೆಮ್ಮ, ಸರಿ. ಬಾಯ್. ಕುಂದತ್ತೆ, ಆಫೀಸ್ಗೆ ಹೋಗ್ತಾ ಇದೀನಿ, ಬರ್ತೀರಾ ಜೊತೆಗೆ? ಚಂದು, ನನಗೆ ಮನೆಯಲ್ಲೇ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು. ಸರಿ ಅತ್ತೆ, ಬರ್ತೀನಿ ಅಜ್ಜಿ. ಚಿನ್ನು, ಆ ಕಳ್ಳ ಆ ಜಾಗಕ್ಕೆ ಎಷ್ಟೊತ್ತಿಗೆ ಬರ್ತೀನಿ ಅಂದ? 12 ಗಂಟೆಗೆ. 12 ಗಂಟೆ? ಇವಾಗ 11:15. ಬಾ ಹೋಗೋಣ. ಅಕ್ಕ, ಎಲ್ಲಿಗೆ ಹೋಯ್ತಾ ಇದ್ಯಾ? ಡೈರಿ ಸರ್ಕಲ್ಗ? ನೋನೋ ಅಕ್ಕ, ಅವನು ತುಂಬ ಕೆಟ್ಟವನು. ಅವ್ನು ನನಗೆ ಹೊಡೆದಂಗೆ ನಿನಗೆ ಹೊಡೆದ್ಬಿಟ್ರೆ ನಂಗೆ ತುಂಬ ಭಯ ಆಯ್ತದೆ ಅಕ್ಕ. ಅಲ್ಲಿಗೆ ಹೋಗೋದೇನು ಬೇಡ. ಚಿನ್ನು, ಈಗ ಆಲ್ರೆಡಿ ಲೇಟ್ ಆಗಿದೆ. ಇವತ್ತು ಅವ್ನಿಗೊಂದು ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಶ್ರುತಿನೇ ಅಲ್ಲ. ಅಲ್ಲ, ನೀನು ಒಡವೆ ಕದ್ಬಿಟ್ಟು ನಿನಗೆ ಹೊಡೆದಿದಾರಲ್ಲ, ಅವ್ನ್ ಎಂತ ಪಾಠ ಕಲಿಸ್ತೀನಿ ಅಂದ್ರೆ ಅವ್ನ ಜೀವನದಲ್ಲಿ ಮರಿಬಾರ್ದು. ಹಾಗ್ ಮಾಡ್ತೀನಿ. ಇವಾಗ ಬೇಗ ಬಾ. ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಅವ್ನ್ ಹೊರಟೋಗ್ತಾನಷ್ಟೇ. ಬಾ ಬೇಗ. ಅಕ್ಕ, ಗೊಬ್ಬೆ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಇವಳು ಜೊತೆಲಿ ಕರ್ಕೊಂಡು. ಮನೇಲಿ 1000 ಕೆಲಸ ಬಿದ್ದಿದ್ರು ಬೀದಿ ಸುತ್ತಕ್ ಹೋಗ್ತಾ ಇದೀರಾ? ತುಂಬಾ ಇಂಪಾರ್ಟೆಂಟ್ ಕೆಲಸ, ಹೋಗ್ಬಿಟ್ಟು ಬರ್ತೀವಿ. ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು, ಇವಳು ಇಲ್ಲೇ ಇರ್ಲಿ. ಮನೇಲಿ ಕೆಲಸ ಇದೆ ಅಂತ ಹೇಳ್ದೆ ತಾನೆ?
ಚಿನ್ನು ಇಂಪಾರ್ಟೆಂಟ್. ಹೋಗ್ಬಿಟ್ ಬರ್ತೀವಿ, ಬಂದ್ಮೇಲೆ ಕೆಲ್ಸ ಮಾಡ್ಕೊಡ್ತೀವಿ. ಬಾ ಗೊಂಬೆ. ಅಕ್ಕ, ಈ ಜಾಗದಾಗ ಕಳ್ಳನ್ ಹೆಂಗ್ ಹುಡುಕ್ತ್ಯಾ? ಹೆಂಗ್ ಹುಡ್ಕೋದು ಅಂದ್ರೆ ಹುಡುಕ್ಬೇಕು ಚಿನ್ನು. ಚಿನ್ನು ಅವತ್ತೊಂದ್ ಫೋನಲ್ಲಿ ಏನಂತ ಮಾತಾಡ್ತಿದ್ದ, ಕರೆಕ್ಟಾಗಿ ನಾಪಿಸ್ಕೊಂಡು ಹೇಳು. ಅವನ್ ಏನಂದ ಅಂದ್ರೆ, ನಾಳೆ 12 ಗಂಟೆಗೆ ಡೈರಿ ಸರ್ಕಲ್ ಹತ್ರ ಆಫೀಸ್ ಹತ್ರ ಸಿಗ್ತೀನಿ ಅಂತ ಹೇಳ್ದ. ಓಹೋ, ಹಾಗಾದ್ರೆ ಕಳ್ಳನ್ ಮಗ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾನೆ ಅಂತ ಅರ್ಥ. ಅಯ್ಯೋ ಅಕ್ಕ, ನೀನ್ ನನ್ ಮಗನ ಯಾಕೆ ನಿನ್ ಮಗ ಅಂತ ಹೇಳ್ತ್ಯಾ? ನಿನ್ ರಾಜ್ಕುಮಾರ ನಿನ್ಗೆ ಅವ್ರ ತರನೇ ಮುದ್ದಾಗಿರೋ ಮಗು ಕೊಡ್ತಾರ. ದಡ್ಡಿ, ಈಗ ತಾನೇ ನೀನು ನಿನ್ ಮಗ ಅಂದ್ಯಲ್ಲೇ ಪೆದ್ದಿ ಅಲ್ವಾ? ಅಂತ ಕೆಟ್ಟ ನನ್ ಮಗನ ನನ್ ಮಗ ಅಂದೆ, ತಪ್ಪೆ ಅಲ್ವಾ? ಸತ್ಯ, ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ. ಸರಿ ಬಾ, ಇವಾಗ ನೀನ್ ಹುಡುಕು. ಅಕ್ಕ, ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಚಿನ್ನು ಅವನನ್ನ ನೋಡಿರೋದು ನೀನೊಬ್ಳೆ, ಸೊ ನೀನೇ ಹುಡುಕ್ಬೇಕು. ಬಾ ಬೇಗ, ಗೊತ್ತಾಯ್ತಾ? ಸರಿ, ಹೋಗೋಣ. ಬಾ ಬೇಗ. ಚಿನ್ನು, ನಿನ್ಗೆ ಅವನೆಲ್ಲ ಕಾಣಿಸಿದ್ರೆ ತಕ್ಷಣ ನಂಗೆ ಹೇಳು, ಓಕೆನಾ? ಅಕ್ಕ, ನಂಗ್ ತುಂಬಾ ಭಯ ಆಗ್ತದೆ. ಅವ್ನ್ ಒಳ್ಳೆ ಮನುಷ್ಯನೇ ಅಲ್ಲ ಅಕ್ಕ, ಅವ್ನ್ ತುಂಬಾ ಕೆಟ್ಟವನು. ಅಕ್ಕ, ಅವ್ನ್ ಎಷ್ಟ್ ಕೆಟ್ಟವನು ಅಂದ್ರೆ ಕೊಲೆ ಮಾಡಕ್ಕೂ ಹೆಸಲ್ಲ. ಪ್ಲೀಸ್ ಅಕ್ಕ, ಹೋಗೋಣ ಇಲ್ಲಿಂದ. ಚಿನ್ನು, ಯಾಕೆ ಅಷ್ಟೊಂದು ಹೆದರ್ಕೋತಿದ್ಯಾ? ನಾನ್ ನಿನ್ ಜೊತೆ ಇದೀನ್ ತಾನೆ, ಹೆದರ್ಕೋಬೇಡ. ನೋಡು, ಇಲ್ಲಿ ಎಷ್ಟು ಜನ ಇದ್ದಾರೆ. ನೀನ್ ಅವ್ನ್ ಫಸ್ಟ್ ಕಾಣಿಸಿದ ತಕ್ಷಣ ನಂಗೆ ಹೇಳು, ಉಳ್ದದನ್ನ ನಾನ್ ನೋಡ್ಕೋತೀನಿ. ಇಲ್ಲೇ ಹುಡುಕ್ತಿದ್ರೆ ಇವತ್ತೆಲ್ಲ ಹುಡುಕ್ತಿವಿ. ಬಾ ಆ ಕಡೆ ನೋಡೋಣ. ಅಮ್ಮ, ನೀವ್ಯಾಕೆ ಬಟ್ಟೆ ಒಗಿತಾ ಇದ್ದೀರಾ? ಅಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ 5 ನಿಮಿಷದ ಕೆಲಸನಪ್ಪ. ಸರಿ ಬನ್ನಿ, ನಾನು ಮಾಡ್ತೀನಿ. ಬಟ್ಟೆ ಒಗ್ದಾಯ್ತು, ನೀನ್ ಅಡ್ಗೆ ಮನೇಲಿ ಏನಾರು ಕೆಲಸ ಇದ್ರೆ ನೋಡ್ಬೇಕು. ಅಡುಗೆ ಮನೇಲಿ ಎಲ್ಲ ಕೆಲಸನ ಮಾಡಿ ಮುಗಿಸಿ ಬಂದಿದ್ದೀನಿ. ಅಲ್ಲಮ್ಮ, ನೀವ್ ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವಾ? ಕಷ್ಟಪಟ್ಟಲ್ಲ, ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಇದು ಚಂದು ತಂದೆ ಬಟ್ಟೆ. ಮದ್ವೆಗೆ ಅವನ್ ತಂದೆ ಬಟ್ಟೆನೇ ಹಾಕೊಳ್ತೀನಿ ಅಂತ ಹೇಳ್ದ. ಅದಕ್ಕೆ ಒಗ್ದು ಇಸ್ತ್ರಿ ಮಾಡೋಣ ಅಂತ ಬಂದೆ. ನಾನು ಹರ್ವಾಕ್ಬಿಟ್ಟು ಬರ್ತೀನಿ.
ಸರಿನಮ್ಮ. ನೀವು ಪ್ರೀತಿಯಿಂದ ಮಾಡೋ ಕೆಲಸನ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮ ಪಾಡಕ್ ನೀವು ಮಾಡಿ, ನಾನು ಕೆಳಗಡೆ ಹೋಗಿ ಟೀ ಮಾಡ್ತೀನಿ. ಬರ್ಲಾ? ಸರಿ. ಅಲ್ರಿ ಶ್ರೀಕಾಂತ್, ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಂಥದ್ದೇನಾಗಿದೆ ಈಗ? ನಾನು ಇದೀನಲ್ಲ, ನಿಮ್ಮ ಕೆಲಸ ಆಗೇ ಆಗುತ್ತೆ. ಕಾಂಟ್ರಾಕ್ಟ್ ಆಗ್ತಿರೋದೇ ನನ್ನಿಂದ. ಗೊತ್ತು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಬಾಸ್ ಖುದ್ದು ಚಂದನ್ ಅವ್ರನ್ನೇ ಮೀಟ್ ಆಗಿ ಅವ್ರ ಒಪ್ಪಿಗೆ ತಗೊಂಡೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡು ಅಂತ ಹೇಳಿದ್ದಾರೆ. ಚಂದನ್ ಅವರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಶ್ರೀಕಾಂತ್, ನಿಮ್ಮ ಬಾಸು ನಿಮ್ಮನ್ನ ನಂಬಿ ಹೇಗೆ ಕಳ್ಸಿದಾರೋ, ನನ್ನ ಬಾಸು ಕೂಡ ನನ್ನನ್ನ ಹಾಗೆ ನಂಬಿ ಕಳ್ಸಿದ್ದಾರೆ. ಈಗ ನಾನು ಕೂಡ ನಿಮ್ಮ ಬಾಸ್ ಬರ್ಲಿ ಅಂತ ಹಠ ಮಾಡ್ತಾ ಕುಂತ್ರೆ ಕೆಲಸ ಆಗತ್ತಾ ಹೇಳಿ? ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಒಂದ್ಸಲ ಚಂದನ್ ಅವ್ರನ್ನ ಭೇಟಿ ಆಗಿದ್ರೆ ಈ ಕೆಲಸ ಸರಾಗವಾಗ್ತಾ ಇತ್ತು. 2 ಕೋಟಿ ವ್ಯವಹಾರ ಸರ್, ಹುಡುಗಾಟ ಅಲ್ಲ. ನಮ್ಮ ಬಾಸ್ ಹೇಳ್ದಂಗೆ ಕೇಳ್ಬೇಕಲ್ಲ ಸರ್. ಸರಿ ಕಣ್ರಿ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ನಿಮ್ಮ ಬಾಸ್ ಬದಲಾಗಿ ನೀವು ಬಂದಿದ್ದೀರಾ, ನನ್ನ ಬಾಸ್ ಬದಲಾಗಿ ನಾನು ಬಂದಿದ್ದೀನಿ. ನಿಮ್ಮ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ? ನೀವೇನಾದ್ರೂ ಅನ್ಕೊಳ್ಳಿ ಸರ್, ಚಂದನ್ ಅವ್ರನ್ನ ಭೇಟಿ ಆಗದೆ ಈ ಕಾಂಟ್ರಾಕ್ಟ್ಗೆ ಸೈನ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬಾಸ್ ಅಂತ ಆಗ್ಲಿಂದ ಬೊಗಳ್ತಾ ಇದ್ದೀನಿ. ಈ ನನ್ನ ಮಗಂಗೆ ನಾನು ಕಳ್ಳನ್ ಥರ ಏನಾದರೂ ಕಾಣ್ತಾ ಇದ್ದೀನಾ? ಚಂದನ್ ಸರ್ ಅಷ್ಟೊಂದು ಬ್ಯುಸಿ ಆಗಿದ್ರೆ ಪರವಾಗಿಲ್ಲ, ನಾನು ಅವ್ರು ಯಾವಾಗ ಫ್ರೀ ಇರ್ತಾರೋ ಆವಾಗಲೇ ಬರ್ತೀನಿ. ದಟ್ಸ್ ನಾಟ್ ನೆಸೆಸರಿ. ಐ ಆಮ್ ವೆರಿ ಮಚ್ ಹಿಯರ್. ಹಲೋ, ದಿಸ್ ಇಸ್ ಚಂದನ್. ದಿಸ್ ಇಸ್ ಶ್ರೀಕಾಂತ್, ಗ್ಲಾಡ್ ಟು ಮೀಟ್ ಯು. ಟೇಕ್ ಯು ಸೀಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ ಮಾವ. ಹೇಳಿ, ನನ್ನಿಂದ ಏನಾಗಬೇಕು?